ಆಗ ಉಜ್ಜಯಿನಿ ರಾಜ್ಯದಲ್ಲಿ ವಿಕ್ರಮಾದಿತ್ಯ ಪರಿಪಾಲನೆ ಮಾಡ್ತಿದ್ರು. ಅವರ ನ್ಯಾಯ ಮತ್ತು ಶೌರ್ಯದ ಪ್ರತಿಧ್ವನಿ ದೂರ ದೂರದವರೆಗೂ ಹರಡಿತು. ಒಂದು ದಿನ ರಾಜದರ್ಬಾರ್ಗೆ ಬಡವನಾದ ಒಂದು ವ್ಯವಸಾಯಿ ಬರ್ತಾನೆ. ಮಹಾರಾಜ್, ನನಗೆ ಸಹಾಯ ಮಾಡಿ. ಏನಾಯ್ತು? ಮತ್ತೆ ನಿನ್ನ ಹೆಸರೇನು? ಮಹಾರಾಜ್, ನನ್ನ ಹೆಸರು ಧನಪಾಲ್. ನಾನೊಬ್ಬ ಬಡ ರೈತ. ನನ್ನ ಮಗಳು ಸುರ್ಬಿ ನನ್ನ ಕಾಡಲ್ಲಿ ಕಟ್ಟಿಗೆ ಕಡಿಯೋಕೆ ಹೋಗಿದ್ಲು, ಮತ್ತೆ ಇಲ್ಲಿವರೆಗೂ ಬಂದೇ ಇಲ್ಲ. ನೀನು ಆಕೆನ ಕಾಡಲ್ಲಿ ಹುಡುಕ್ದ? ಎಲ್ಲೋ ಅಕ್ಕ ಕಾಡು ಪ್ರಾಣಿಗಳಿಗೆ ಬಲಿಯಾಗಿಲ್ವಲ್ಲ? ಇಲ್ಲ ಮಹಾರಾಜ್, ನನ್ನ ಮಗಳು ಚಿಕ್ಕಂದಿನಿಂದ ಕಾಡಿಗೆ ಹೋಗ್ತಾನೆ ಇದ್ಲು. ನಾನು ಆಕೆಗೆ ಕಾಡು ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳುವಂಥ ವಿದ್ಯೆನ ಚಿಕ್ಕ ವಯಸ್ಸಿಂದನೇ ಕೊಟ್ಟಿದ್ದೀನಿ. ನನ್ನ ಮನಸ್ಸು ಒಪ್ಪೋದಿಲ್ಲ. ನನಗನ್ಸುತ್ತೆ ಆಕೆ ಅಪಹರಣ ಆಗಿದ್ದಾಳಂತ. ರಾಗಂ ವಿಕ್ರಮಾದಿತ್ಯ ಅದನ್ನ ಕೇಳಿ ತುಂಬಾ ಶಾಕ್ ಆಗ್ತಾನೆ. ಅವರ ಮಾತು ಅವ್ರಿಗೆ ಸಾಧಾರಣವಾಗಿ ಅನ್ಸಿಲ್ಲ. ಆಯ್ತು, ನಿನಗೆ ನ್ಯಾಯ ಸಿಗುತ್ತೆ. ನಾವು ಈ ವಿಷಯವನ್ನು ತುಂಬಾ ಗಂಭೀರವಾಗಿ ತಗೊಳ್ತೀವಿ. ಧನ್ಪಾಲ್ ಅಳ್ತಾ ದರ್ಬಾರಿಂದ ಆಚೆ ಹೋಗ್ಬಿಡ್ತಾನೆ. ಆದ್ರೆ ಇವಾಗ ಆ ವಿಷಯದ ಬಗ್ಗೆನೇ ವಿಕ್ರಮಾದಿತ್ಯ ಯೋಚನೆ ಮಾಡ್ತಿರ್ತಾರೆ. ಹೋಗಿ ನನ್ನ ಗುಪ್ತಚಾರ ಚಂದ್ರಕಾಂತ್ನ ಕರ್ಕೊಂಡ್ಬನ್ನಿ. ಸೈನಿಕ ಸರಿ ಅಂತ ತಲೆ ಅಲ್ಲಾಡಿಸ್ತಾನೆ. ಆಮೇಲೆ ತಕ್ಷಣ ಅಲ್ಲಿಂದ ಹೋಗಿ ಸ್ವಲ್ಪತ್ತಲ್ಲೇ ಚಂದ್ರಕಾಂತನ ದರ್ಬಾರ್ಗೆ ಕರ್ಕೊಂಡ್ ಬರ್ತಾನೆ. ಇವತ್ತು ಮುಂಜಾನೆ ಒಬ್ಬ ರೈತ ಬಂದಿದ್ದ. ಆತನ ಮಗಳು ಸುರಭಿ ಕಾಡಿಗೆ ಹೋಗಿದ್ಲು, ಮತ್ತೆ ಇಲ್ಲಿವರೆಗೂ ಬಂದೇ ಇಲ್ಲ. ವಿಷಯ ಅಸಾಧಾರಣವಾದದ್ದು. ನೀನು ಕೂಡ ನಿನ್ನ ಸ್ನೇಹಿತರಾದ ವಿವೇಕ್ ಮತ್ತೆ ಧವಲ್ನ ಕರ್ಕೊಂಡು ಶೋಧನೆ ಮಾಡೋಕ್ಕೆ ಆದಷ್ಟು ಬೇಗ ಹೋಗ್ರಿ. ನಿಮ್ಮ ಆಜ್ಞೆಯಂತೆ ನಡೀಲಿ ಮಹಾರಾಜ ಹಂಗಂತ ಹೇಳಿ ಚಂದ್ರಕಾಂತ ಅಲ್ಲಿಂದ ಹೊರಡ್ತಾಳೆ. ಉಜ್ಜಯಿನಿ ನಗರದ ಗೂಢಚಾರಿಗಳು ಕೂಡ ಆಕ್ಟಿವ್ ಆಗಿದ್ರು. ಮಾರನೇ ದಿನ ಚಂದ್ರಕಾಂತ ರಾಜನ ಮುಂದೆ ಬಂದು ನಿಂತ್ಕೋತಾಳೆ. ಅವಳ ಮುಖದ ಮೇಲೆ ಚಿಂತೆ ಕಾಣಿಸ್ತಿತ್ತು. ಮಹಾರಾಜ, ಆತ್ಮಸೂಚನೆ ಮತ್ತು ದೂರದ ಚಂದ್ರನ ಬೆಳಕಿನಿಂದ ಒಂದು ಸೂಚನೆ ಸಿಕ್ಕಿದೆ. ಯಾವ ಸೂಚನೆ? ಕೊನೆಗೆ ಸುರಭಿ ಹಳೆಯ ಅವಶೇಷಗಳ ಬಳಿ ಕಂಡಿದ್ಲು. ಅದರ ಬಗ್ಗೆ ತುಂಬಾ ಭಯಂಕರವಾದ ವಿಷಯಗಳನ್ನು ಮಾತಾಡ್ಕೋತಿದ್ದಾರೆ. ಜನರ ನಂಬಿಕೆ ಏನಂದ್ರೆ ತಂತ್ರ ಮಂತ್ರಗಳು ಅಲ್ಲಿ ನಡೀತಿರುತ್ತಂತೆ. ಯಾರು ಅಲ್ಲಿ ಹೋಗಕ್ಕೆ ಸಾಹಸ ಮಾಡೋದೇ ಇಲ್ಲ. ನಮ್ಮ ಯಾವ ಒಂದು ಸೈನಿಕನು ಅವಶೇಷಗಳ ಒಳಗೆ ಹೋಗಕ್ಕಾಗಲ್ಲ. ಆ ಕ್ಷೇತ್ರ ತುಂಬಾನೇ ಭಯಂಕರವಾದದ್ದು. ರಾಜ ವಿಕ್ರಮಾದಿತ್ಯ ಸ್ವಲ್ಪತ್ತು ಮೌನವಾಗಿರ್ತಾರೆ. ನಂತರ ಅವನ ಉತ್ತಮ ಯೋಧ ಎಚ್ಚರವಾಯಿತು. ವಿಷಯ ಹೇಗಿದ್ರೆ ಸ್ವಯಂ ನಾನೇ ಒಂದು ಯೋಗ್ಯ ವೇಷವನ್ನ ಹಾಕೊಂಡು ಆ ಕ್ಷೇತ್ರವನ್ನ ಶೋಧ ಮಾಡುತ್ತೇನೆ. ಮಾರನೇ ದಿನ ಒಂದು ಸಾಧುವ ವೇಷಭೂಷಣವನ್ನು ವಿಕ್ರಮಾದಿತ್ಯ ಧರಿಸ್ತಾರೆ. ಆತನು ಒಬ್ಬನೇ ಪರಿಶೀಲನೆ ಮಾಡ್ಬೇಕಂತ ಅಲ್ಲಿಂದ ಹೊರಡ್ತಾನೆ. ಈ ಇಲಾಖೆ ಖಂಡಿತ ವಿಚಿತ್ರವಾಗಿದೆ. ಎಲ್ಲೋ ಒಂದ್ ಕಡೆ ಏನೋ ತೊಂದರೆ ಇದೆ. ಸ್ವಲ್ಪತ್ತಾದ ನಂತರ ಅವರು ಪರಿಶೀಲನೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ವಿಕ್ರಮಾದಿತ್ಯ ಪರಿಶೀಲನೆ ಮಾಡಿ ರಾಜ್ ಮಹಲ್ಗೆ ಬಂದ ನಂತರ ಚಂದ್ರಕಾಂತ ಅವರನ್ನ ನೋಡೋದಕ್ಕೆ ಬರ್ತಾರೆ. ಮಹಾರಾಜ, ಇನ್ನೊಂದು ಮಹತ್ವಪೂರ್ಣವಾದ ವಿಷಯ ಗೊತ್ತಾಯ್ತು. ಕಾಡಿನ ಬಳಿ ರಕ್ತ ಕಾಣಿಸಿದೆ. ಸುರಭಿಯ ದುಪ್ಪಟ್ಟ ಕೂಡ ಸಿಕ್ಕಿದೆ ಮತ್ತು ರಹಸ್ಯ ಸುರಂಗ ಕೂಡ ಇದೆ. ಗುಪ್ತ ಸುರಂಗ? ಹೌದು ಮಹಾರಾಜ, ನೀವು ಆಜ್ಞೆ ಕೊಟ್ರೆ ನಾನು ಸೈನಿಕರನ್ನ ಅಲ್ಲಿಗೆ ಕಳಿಸ್ಕೊಡ್ತೇನೆ. ಇಲ್ಲ ಚಂದ್ರಕಾಂತ, ಈ ವಿಷಯ ಇನ್ನೂ ಆಳವಾಗಿ ಹೋಗ್ತಾ ಇದೆ. ಸ್ವಯಂ ನಾನೇ ಅಲ್ಲಿ ಹೋಗಿ ಹುಡುಕಾಟ ಮಾಡ್ತೀನಿ. ಅವ್ರಿಗೆ ಸುರಂಗ ಕಾಣಿಸಿದ ಅದೇ ಸ್ಥಳಕ್ಕೆ ಮಾರನೇ ದಿನ ವಿಕ್ರಮಾದಿತ್ಯ ಹೊರಡ್ತಾರೆ. ಈ ಸುರಂಗ ಬಹಳ ಚಾಣಾಕ್ಷತೆಯಿಂದ ಬಚ್ಚಿಟ್ಕೊಂಡಿದೆ. ಹಂಗಂತ ಅನ್ಕೊಂಡು ಸುರಂಗದೊಳಗಡೆ ಪ್ರವೇಶ ಮಾಡ್ತಾರೆ. ತುಂಬಾ ಕತ್ಲಾಗಿರುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಅಗ್ನಿ ಉರಿತಾ ಇತ್ತು. ದೀಪ ಉರಿತಾ ಇದೆ. ಇದರರ್ಥ ಇಲ್ಲಿ ಯಾರೋ ಬಂದು ಹೋಗ್ತಾ ಇರ್ತಾರೆ. ಅದನ್ನ ಕೈಯಲ್ಲೆತ್ಕೊಂಡು ಅಲ್ಲಿಂದ ಮುಂದುವರಿತಾರೆ. ಸ್ಪೃಹೆ ತಪ್ಪಿ ಕೆಳಗಡೆ ಬಿದ್ದಿರುವ ಒಂದು ಹುಡುಗಿಯನ್ನು ವಿಕ್ರಮಾದಿತ್ಯ ನೋಡ್ತಾರೆ. ಸುರಭಿ. ಅವಳ ಹತ್ತಿರ ಅವನು ಹೋಗ್ತಾನೆ. ಎಚ್ಚರವಾಗು ಮಗಳೇ. ಹುಡುಗಿಗೆ ಸ್ವಲ್ಪ ಸ್ವಲ್ಪ ಸ್ಪೃಹೆ ಬರುತ್ತೆ. ಆಮೇಲೆ ಭಯ ಪಡ್ತಾಳೆ. ಭಯ ಪಡಬೇಡ, ನಾನು ವಿಕ್ರಮಾದಿತ್ಯ, ಉಜ್ಜಯಿನ ರಾಜ. ನನ್ನ ಹೆಸರು ಸುರಭಿ. ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡೋಗಿ ಮಹಾರಾಜ. ಈಗ ನಿನ್ನ ಯಾರು ಮುಟ್ಟೋದು ಇಲ್ಲ. ಬಾ ನನ್ ಜೊತೆ. ರಾಜ ವಿಕ್ರಮಾದಿತ್ಯ ಸುರಭಿನ ದರ್ಬಾರ್ಗೆ ಕರ್ಕೊಂಡ್ ಬರ್ತಾನೆ. ನಡೆದ ಎಲ್ಲ ವಿಷಯವನ್ನು ಅವಳನ್ನ ಕೇಳ್ತಾನೆ. ಮಗಳೇ, ನಿನ್ನ ಅಲ್ಲಿವರೆಗೂ ಯಾರು ತಗೊಂಡೋದ್ರು? ಮಹಾರಾಜ, ಕಾಡಿಗೆ ನಾನು ಸೌದೆ ತರಕ್ ಹೋಗಿದ್ದೆ. ಆಗ ಅಲ್ಲಿಗೊಂದು ತಾಂತ್ರಿಕ ಬಂದ. ಅವರೊಂದು ವಿಶೇಷ ಪೂಜೆ ಮಾಡ್ಬೇಕಂದ್ರು. ಅವ್ರಿಗೆ ನನ್ನ ಸಹಾಯ ಬೇಕು ಅಂದ್ರು. ನಾನೇನೋ ವಿಶೇಷ ಆತ್ಮ ಅಂತ ಹೇಳಿದ್ರು. ನೀನ್ ಅವನ್ಮೇಲೆ ಭರವಸೆ ಹೆಂಗ್ ಮಾಡ್ದೆ? ಅವನೊಬ್ಬ ಕಪಟಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಹಳೆಯ ಗುಹೆಯೊಳಗಡೆ ಕರ್ಕೊಂಡೋಗಿ ನನ್ಗೆ ಸ್ಪೃಹೆ ತಪ್ಪದಂಗ್ ಮಾಡ್ದ. ನಿಂಗೆ ಬೇರೆ ಏನಾದ್ರು ನೆನ್ಪಿದ್ಯಾ? ನನಗೆ ಆ ಸ್ಪೃಹೆ ತಪ್ಪ ಸಮಯದಲ್ಲಿ ನಾನ್ ನೋಡ್ದೆ ಅಲ್ಲಿ ಒಂದು ಮಹಿಳೆ ಕುತ್ಕೊಂಡು ಪೂಜೆ ಮಾಡ್ತಿದ್ಲು. ಅವರ ಮುಖ ನನ್ಗೆ ಸರಿಯಾಗಿ ಕಾಣಿಸಿಲ್ಲ, ಆದ್ರೆ ಅವರ ಧ್ವನಿ ಮಾತ್ರ ನಂಗೆ ಗೊತ್ತು. ಯಾರು ಧ್ವನಿ? ಮಹಾರಾಜ, ನೀವು ತಪ್ಪು ತಿಳ್ಕೋಬಾರ್ದು. ಇಲ್ಲ ಮಗಳೇ, ನಾವು ಸತ್ಯದ ದಾರಿಲಿ ಹೋಗ್ತೇವೆ. ಮಹಾರಾಜ, ಅವರ ಧ್ವನಿ ನಿಮ್ಮ ರಾಣಿಯಾದ ಪದ್ಮಿನಿಯ ಧ್ವನಿ ತರಾನೇ ಇತ್ತು. ಬೇರೇನಾದ್ರೂ ನೆನ್ಪಿದ್ಯಾ? ಹೌದು ಮಹಾರಾಜ, ನಾನು ಸ್ಪೃಹೆ ತಪ್ಪುವಾಗ ತಾಂತ್ರಿಕ ಮಂತ್ರ ಹೇಳ್ತಿದ್ದೆ ಅಲ್ವಾ, ಆ ಶಬ್ದ ಇನ್ನು ನನ್ನ ಕಿವಿಯಲ್ಲೇ ಕೇಳಿಸ್ತಾ ಇದೆ. ಆ ಮಂತ್ರ ಇನ್ನ ಜ್ಞಾಪಕ ಇದೆ.
ಈಗ ವಿಕ್ರಮಾದಿತ್ಯನ ಕಣ್ಣಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ರೆ ನಿರ್ಣಯ ಆಯ್ತು. ತಕ್ಷಣ ಧನ್ಪಾಲ್ನ ಕರೆಸ್ತಾರೆ. ಧನ್ಪಾಲ್, ನಿನ್ ಮಗಳೀಗ ಸುರಕ್ಷಿತವಾಗಿದ್ದಾಳೆ. ಅವಳನ್ನ ನಿಮ್ಮ ಮನೆ ಕರ್ಕೊಂಡೋಗು. ನನ್ನ ಮಗಳು ಸುರಭಿ ನಿನ್ನ ನೋಡಿದ್ಮೇಲೆ ನನ್ನ ಮನಸ್ಸು ಸಂತೃಪ್ತವಾಯಿತು. ಮಹಾರಾಜ್, ನಿಮ್ಮ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ. ಧನ್ಪಾಲ್ ಅವನ ಮಗಳನ್ನು ನೋಡಿದ ತಕ್ಷಣ ಸಂತೋಷದಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ವಿಕ್ರಮಾದಿತ್ಯ ತಡೆ ಮಾಡದೆ ರಾಣಿ ಪದ್ಮಿನಿಯ ಕೊಠಡಿಗೆ ತಕ್ಷಣ ಹೋಗ್ತಾನೆ. ನೀನು ಯಾವಾಗಾದ್ರೂ ಕಾಡಿನ ಅವಶೇಷಗಳಿಗೆ ಹೋಗಿದ್ಯಾ? ಯಾವ ಅವಶೇಷಗಳ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಅವಶೇಷ ಯಾವುದೋ ರಾಜ್ಯದ ಅರಣ್ಯಗಳೊಳಗಿದೆ, ಎಲ್ಲಿ ಮಾಟ ಮಂತ್ರ ನಡೆಯುತ್ತೆ. ಅರೆ, ನೀವು ಏನ್ ಹೇಳ್ತಿದ್ದೀರಾ ಮಹಾರಾಜ? ಅದರ ಕಡೆ ತಿರುಗಿ ನೋಡಕ್ಕೆ ಕೂಡ ನನಗೆ ಭಯ ಆಗುತ್ತೆ. ನಾನು ಅಲ್ಲಿಗೆ ಯಾಕೆ ಹೋಗ್ಲಿ? ರಾಣಿ ಪದ್ಮಿನಿ ಒಂದು ಕ್ಷಣ ಅವಳ ಕಣ್ಣನ್ನು ಮುಚ್ತಾಳೆ, ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ರಾಜ ವಿಕ್ರಮಾದಿತ್ಯನ ಸಂದೇಹ ಇನ್ನೂ ಜಾಸ್ತಿ ಆಯ್ತು. ನನಗನ್ಸುತ್ತೆ ನನ್ನ ಹೆಂಡತಿ ಏನೋ ಬಚ್ಚಾಡ್ತಾ ಇದ್ದಾಳೆ ಅಂತ. ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮಾಡೋದ್ರಿಂದ ಆಕೆನೇ ಸತ್ಯ ಹೇಳ್ಬೇಕು. ಮಹಾರಾಜ, ಸುರಭಿ ಹೇಳಿದ ಆ ಒಂದು ಮಂತ್ರ ನಿಮಗೆ ಜ್ಞಾಪಕ ಇದೆ ಅಲ್ವಾ? ದರ್ಬಾರದಲ್ಲಿ ನಾವ್ ಯಾಕೆ ಅದೇ ಮಂತ್ರನ ಉಚ್ಚಾರಣೆ ಮಾಡಬಾರ್ದು? ಅದು ರಾಣಿ ಇದ್ದಾಗ. ಇದು ಒಳ್ಳೆ ವಿಚಾರನೇ. ಆಗ ರಾಣಿಯ ಪ್ರತಿಕ್ರಿಯೆ ಅಸಾಮಾನ್ಯವಲ್ಲ. ಆಗ ಎಲ್ಲ ಗೊತ್ತಾಗ್ಬಿಡುತ್ತೆ. ಮಾರನೇ ದಿನ ಒಂದು ಸಾಧುಗಳೆಲ್ಲ ಬರ್ತಾರೆ. ದರ್ಬಾರದಲ್ಲಿ ರಾಜ ಮತ್ತೆ ರಾಣಿ ಪದ್ಮಿನಿ ಎಲ್ಲರೂ ಇದ್ರು. ಮಂತ್ರದ ಜಪ ಆರಂಭ ಮಾಡ್ತೀನಿ ಮಹಾರಾಜ್. ಸಾಧುಗಳು ಮಂತ್ರ ಉಚ್ಚಾರಣೆ ಮಾಡ್ತಾರೆ. ಆ ಮಂತ್ರ ಕೇಳಿದ ತಕ್ಷಣ ರಾಣಿಗೆ ತುಂಬಾ ಭಯ ಬರಕ್ ಶುರು ಆಗತ್ತೆ. ಅವ್ರ ಕಿರ್ಚಕ್ಕೆ ಶುರು ಮಾಡ್ತಾಳೆ. ನಿಲ್ಸಿ, ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ ನಿಲ್ಸಿ ನಿಲ್ಸಿ ಅಂತ ಹೇಳ್ತಿದ್ದೀನಲ್ವಾ? ರಾಣಿ ಕಿರ್ಚಿದ್ದು ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ಸಾಧು ಉಚ್ಚಾರಣೆ ನಿಲ್ಲಿಸ್ತಾರೆ. ಮಹಾರಾಜ್, ನಿಮ್ಮ ಹೆಂಡತಿ ಮೇಲೆ ಮಾಟ ಮಂತ್ರದ ಪ್ರಭಾವ ಇದೆ. ಸ್ವಯಂ ಈಗ ಅವಳೇ ಸತ್ಯ ಹೇಳ್ತಾಳೆ. ಈಗೆಲ್ಲನೂ ಎದುರಿಗೆ ಬಂದಿದೆ. ಸುಳ್ಳಿಗೆ ಅವಕಾಶ ಇಲ್ಲ. ಸತ್ಯ ಹೇಳು ಪದ್ಮಿನಿ. ರಾಣಿ ಪದ್ಮಿನಿಯ ಮುಖ ಬಾಡೋಗತ್ತೆ. ತುಂಬಾ ಭಯ ಪಡ್ತಿರ್ತಾಳೆ. ಅವಳಿಗೆ ಗೊತ್ತೀಗ ಬೇರೆ ಏನೂ ದಾರಿ ಇಲ್ಲ ಅಂತ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಾನೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ಸೌಂದರ್ಯವನ್ನು ಹೆಚ್ಚಿಸ್ಬೇಕು ಅನ್ಕೊಂಡೆ. ಕಾಡಿನಲ್ಲಿ ಒಂದು ತಾಂತ್ರಿಕ ಇದಾನಂತ ಗೊತ್ತಾಯ್ತು. ಹಳೆ ಅವಶೇಷದಲ್ಲಿ ಅವನಿದ್ದ. ಅವನ್ಗೆ ನನ್ನ ಸೌಂದರ್ಯವನ್ನು ಹೆಚ್ಚು ಮಾಡೋ ಶಕ್ತಿ ಇದೆ. ನಾನು ಯಾರಿಗೂ ಗೊತ್ತಿಲ್ದೆ ಬೇಕಂತ ಅವನ ಹತ್ರ ಹೋದೆ. ಆದ್ರೆ ಅವನು ಅವನ ಮಂತ್ರದ ವಶಕ್ಕೆ ನನ್ನ ತಗೊಂಡ್ಬಿಟ್ಟ. ಅವನು ಏನ್ ಹೇಳ್ತಾನೋ ಅದನ್ನೇ ನಾನು ಮಾಡ್ತಾ ಇದ್ದೆ. ನಾನೊಂದು ಹೆಣ್ಣಿನ ಬಲಿ ಕೊಡಕ್ಕೆ ನಾನು ತಯಾರಾಗ್ತಿದ್ದೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವನು ಸುರಭಿನ ಬಲಿ ಕೊಡ್ಬೇಕು ಅಂತ ಅನ್ಕೊಂಡ. ನಾನು ಎಲ್ಲ ನೋಡ್ತಿದ್ದೆ. ಆದ್ರೆ ಸುರಭಿಯ ಬಗ್ಗೆ ನೀವು ಕೇಳ್ದಾಗ ನಿಮಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಯಾಕಂತ ಗೊತ್ತಿಲ್ಲ, ನಿಮ್ಗೆ ಹೇಳಕ್ಕೆ ಆಗಿಲ್ಲ. ಅವ್ರು ಎಲ್ಲರೂ ಮೌನವಾಗ್ಬಿಡ್ತಾರೆ. ರಾಜ ವಿಕ್ರಮಾದಿತ್ಯ ಮುಖದಲ್ಲಿ ಕೋಪ ಕಾಣಿಸ್ಕೊತಿತ್ತು. ನೀನು ಮಾಡಿರೋ ಕೆಲಸದಿಂದ ಕೇವಲ ರಾಜ್ಯದ ಮರ್ಯಾದೆಯನ್ನ ಮಾತ್ರ ನೀನು ತೆಗ್ದಿಲ್ಲ, ಬದಲಿಗೂ ನಿರ್ದೋಷಿಯ ಪ್ರಾಣವನ್ನ ಅಪಾಯದಲ್ಲಿ ಇಟ್ಟಿದೀಯಾ. ನೀನ್ ರಾಣಿನಾಗಿರ್ಬೋದು, ಆದ್ರೆ ನ್ಯಾಯ ಎಲ್ರಿಗೂ ಒಂದೇನೆ. ರಾಣಿ ಪದ್ಮಿನಿ, ಈಗ ನೀನು ರಾಜ್ಯವನ್ನ ಬಿಟ್ಟು ವನವಾಸಕ್ಕೆ ಹೋಗ್ಬೇಕು. ಮತ್ತೆ ನಿನ್ನ ಜೀವನವನ್ನ ಪ್ರಾಯಶ್ಚಿತ್ತದಲ್ಲಿ ಕಳಿಬೇಕು. ಕೂಡಲೇ ನನ್ನ ಕಣ್ಣಿಗಳಿಂದ ದೂರ ಹೋಗು. ರಾಜ ವಿಕ್ರಮಾದಿತ್ಯನ ಆದೇಶ ಕೇಳಿಸ್ಕೊಂಡು ಮಹಾರಾಣಿ ಅಲ್ಲಿಂದ ಅಳ್ಕೊಂಡು ಹೋಗ್ಬಿಡ್ತಾಳೆ. ರಾಣಿ ಅಲ್ಲಿಂದ ಹೊರಟ ನಂತರ ವಿಕ್ರಮಾದಿತ್ಯ ಸೈನಿಕನನ್ನು ನೋಡಿ ಹೀಗಂತ ಹೇಳ್ತಾನೆ. ಹೋಗಿ ಆ ತಾಂತ್ರಿಕನನ್ನ ಹಿಡ್ಕೊಂಬನ್ನಿ. ಅವನು ಎಲ್ಲೇ ಬಚ್ಚಿಟ್ಕೊಂಡಿದ್ರು ಸರಿನೇ. ಎಷ್ಟೇ ಖರ್ಚಾದ್ರೂ ಆ ತಾಂತ್ರಿಕನನ್ನ ರಾಜ್ಯಭಾರದಲ್ಲಿ ಇರಬೇಕು. ಸೈನಿಕ ಏನು ಮಾತಾಡದೆ ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ತಲ್ಲೇ ಆ ತಾಂತ್ರಿಕನನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ನೀ ನನ್ನ ಬಂದಿ ಮಾಡಿ ಒಳ್ಳೇದು ಮಾಡಲಿಲ್ಲ ವಿಕ್ರಮಾದಿತ್ಯ. ನಿನಗೆ ಗೊತ್ತಿಲ್ಲ ನನ್ನ ಶಕ್ತಿ ಏನು ಅಂತ. ಆಗ ವಿಕ್ರಮಾದಿತ್ಯ ಅವನ್ ಕೆನ್ನೆಗೆ ಒಂದು ಬಿಡ್ತಾನೆ. ತಕ್ಷಣ ಅವನು ಕೆಳಗಡೆ ಬಿದ್ಬಿಡ್ತಾನೆ. ನಿನ್ನ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ ಮಾಟಗಾರ. ನಿನ್ನ ನಕಲಿ ಶಕ್ತಿಗೆ ಬೇರೆ ಇವರು ಹೆದರ್ಕೋಬಹುದು, ರಾಜ ವಿಕ್ರಮಾದಿತ್ಯ ಅಲ್ಲ. ಇವಾಗ ಬೇಗ ಎಲ್ಲವನ್ನು ಬಾಯ್ಬಿಡು, ಇಲ್ಲ ಅಂದ್ರೆ ನನ್ನ ತಲ್ವಾರ ನಿನ್ನ ತಲೆ ಮೇಲೆ ಇರುತ್ತೆ, ಮತ್ತೆ ನಿನ್ನ ತಲೆ ಉರುಳಿ ಕಾಡಿಗೆ ಹೋಗಿ ಬೀಳುತ್ತೆ. ರಾಜನ ಧ್ವನಿಯನ್ನು ಕೇಳಿದ ತಕ್ಷಣ ಅವನಿಗೆ ತುಂಬಾನೇ ಭಯ ಆಗತ್ತೆ. ನನ್ನ ಕ್ಷಮಿಸ್ಬಿಡಿ ಮಹಾರಾಜರೇ. ನಾನು ರಾಣಿಯವರನ್ನ ಸೌಂದರ್ಯದ ದುರಾಸಿ ಇಲ್ಲಿ ಬೀಳಿಸ್ದೆ, ಮತ್ತೆ ಅವರ ಸ್ವಾರ್ಥಕ್ಕಾಗಿ ಬೇರೆಯವ್ರನ್ನ ಬಲಿ ಕೊಡೋಕೆ ಹೊರಟೆ. ನನ್ನ ಯೋಜನೆ ಏನಂದ್ರೆ, ಒಂದು ವಿಶೇಷ ಆತ್ಮದಿಂದ ಅವರಿಗೆ ಒಂದು ಅನಂತ ಶಕ್ತಿ ಸಿಗುತ್ತೆ ಅಂತ. ನಿನ್ನ ಅಪರಾಧ ಎಷ್ಟಿದೆ ಅಂದ್ರೆ, ಈ ಭೂಮಿ ಮೇಲೆ ನೀನು ಬದುಕಕರಹನಲ್ಲ. ಆದರೆ ನಾನು ನಿನಗೆ ಮರಣದಂಡನೆ ಕೊಡೋದಿಲ್ಲ. ನಿನಗೆ ಅತ್ಯಂತ ದೊಡ್ಡ ಶಿಕ್ಷೆ ಏನಂದ್ರೆ, ನಿನ್ನ ಜೀವನ ಪೂರ್ತಿ ವಿಷದಲ್ಲೇ ಇರಬೇಕಾಗುತ್ತೆ. ಇವನನ್ನ ಕರ್ಕೊಂಡೋಗಿ ಕಾಲಕೂಟದಲ್ಲಿ ಹಾಕಿ. ಸೈನಿಕ ಅವನನ್ನು ಕಾರಾಗೃಹದಲ್ಲಿ ಬಂಧಿಸೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಮಹಾರಾಜ, ರಾಣಿ ಪದ್ಮಿನಿ ನಿಮ್ಮ ಪತ್ನಿ.
ನಿಮ್ಮ ನಿರ್ಣಯ ಸರಿನಾ? ನ್ಯಾಯ ಅದಲ್ಲ, ಸಂಬಂಧಗಳನ್ನ ನೋಡಿ ಬದಲಾಗುವಂಥದ್ದು. ನ್ಯಾಯ ಏನಂದ್ರೆ ಸರಿ ಮತ್ತು ತಪ್ಪಲ್ಲಿ ಸ್ಪಷ್ಟವನ್ನ ತಿಳ್ಕೊಳ್ಳೋದು. ತಪ್ಪಿತಷ್ಟೇ ನನ್ನ ಹೆಂಡತಿ ಆಗಿರ್ಬೋದು, ತಾಂತ್ರಿಕ ಅಥವಾ ನಾನೇ ಆಗಿರ್ಬೋದು. ನ್ಯಾಯಕ್ಕಿಂತ ಮೇಲೆ ಯಾರೂ ಇಲ್ಲ. ರಾಜ ವಿಕ್ರಮಾದಿತ್ಯನ ಮಾತುಗಳು ನಿಶಬ್ದವನ್ನು ಒಡೆದು ಹಾಕತ್ತೆ. ದರ್ಬಾರದಲ್ಲಿರೋರೆಲ್ಲರೂ ಚಪ್ಪಾಳೆ ಹೊಡಿತಾರೆ. ಈ ಒಂದು ಘಟನೆ ನಂತರ ವಿಕ್ರಮಾದಿತ್ಯನ ಹೆಸರು ಪ್ರಸಿದ್ಧವಾಯಿತು. ಅವನು ಈ ರಾಜನ ರೂಪದಲ್ಲಿ ನ್ಯಾಯಗೋಸ್ಕರ ಅವರ ಹೆಂಡತಿಯನ್ನೇ ಬಲಿ ಕೊಡ್ತಾನೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.